ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಮಂಗಳವಾರ, ಟೈಮ್ ಬಂದು ಆಗಲೇ 6 ಗಂಟೆ ಹತ್ತತ್ರ ಆಗ್ತಾ ಇತ್ತು. ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಸ್ವಲ್ಪ ವೆದರ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ಮಳೆ ಬಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಇವಾಗ ಬೇಸಿಗೆ ಅಷ್ಟೊಂದೇನು ಕಾಣಿಸೋದಿಲ್ಲ. ಮಳೆ ಬಂದಾಗಂತೂ ತುಂಬ ಚೆನ್ನಾಗಿರುತ್ತೆ ವೆದರ್ ಮಾತ್ರ. ಅವಾಗ ನೋಡೋಕ್ಕೂ ಕೂಡ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನೋಡ್ತಿರ್ತೀವಲ್ವ, ಅವಾಗ ಒಂದು ಸ್ವಲ್ಪ ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಟೈಮ್ ಆಗ್ತಾ ಇರೋದಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ ಬಿಸಿಲು ಸುಮ್ಮನೆ. ಇನ್ನು ಇವತ್ತು ಬಂದುಬಿಟ್ಟು ಸ್ವಲ್ಪ ಬೇಗನೆ ಎದ್ವಿ. ಇವತ್ತು ಮಂಗಳವಾರ. ಇನ್ನು ಇವತ್ತು ಬಂದುಬಿಟ್ಟು ಓನರ್ ಬರ್ತಾ ಇದ್ದಾರೆ. ಓನರ್ ಮತ್ತು ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ ಇಲ್ಲಿ. ಹಾಗಾಗಿ ಅವ್ರು ಬರ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಬೇಗನೆ ಎದ್ಬಿಟ್ಟು ಅಲ್ಲಿ ಹೊಸ ಮನೆ ಹತ್ರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇದು ಮಾಡ್ತಾಯಿದ್ದೆ. ಇನ್ನು ಫೈನಲಿ ಅವರು ಕೂಡ ಬಂದುಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರಿ. ಹೇಳ್ಬೇಕಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜನನೇ ಬಂದಿದ್ದು. ಈ ಪುರೋಹಿತರು ಇವರೆಲ್ಲ ಇದ್ದಾರಲ್ಲ, ಇವರೇ ಜಾಸ್ತಿ ಜನನ ಕರ್ಕೊಬಂದಿದ್ದು ಇವ್ರನ್ನ. ಅಬ್ಬಬ್ಬಾ, ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಈ ಥರ ಪೂಜೆ ನೋಡಿರೋದು. ಒಳಗಡೆನೂ ಪೂಜೆ ಮಾಡ್ತಾಯಿದ್ರು ಮತ್ತು ಹೊರಗಡೆನೂ ಪೂಜೆ ಮಾಡ್ತಾಯಿದ್ರು. ಒಳಗೆ ಮಾಡೋರು ಒಳಗೆ, ಹೊರಗಡೆ ಮಾಡೋರು ಹೊರಗಡೆ. ನಾವೇನು ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇದನ್ನು ಸ್ವಲ್ಪ ನಮ್ಮ ಮನೆಯವರು ಮಾಡಿದ್ದಾರೆ ಅಷ್ಟೇ. ಇದನ್ನು ಅವಾಗ ತಾನಿನ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇನ್ನು ಒಳಗಡೆ ಕೂಡ ತುಂಬ ಜನ ಇದ್ದರು. ಅದೆಲ್ಲ ಕೂಡ ನಾನು ಏನು ವೀಡಿಯೋಸೇ ಮಾಡಿಲ್ಲ. ನಾವು ನೋಡ್ತೀನಿ, ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡೋದು. ಯಾವಾಗಾದರೂ ಹೇಳ್ದಾಗ ವೀಡಿಯೋದಲ್ಲಿ ಬರ್ತೀವಿ ಅಂತಂದರೆ ವೀಡಿಯೋ ಮಾಡ್ಕೊತೀನಿ. ಹಾಗಾಗಿ ಪರ್ಮಿಷನ್ ಇಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲಲ್ಲ, ಅದಕ್ಕೆ ಏನು ಕೂಡ ತಗೊಳ್ಳಿಲ್ಲ. ಇನ್ನು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೆ ನಾನು. ಹೆಲ್ಪ್ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನ ಟೈಮ್ ಆಗಿತ್ತು, ಮತ್ತೆ ಮನೆಗೆ ಬಂದ್ವಿ. ಒಟ್ಟು ಮನೆಗೆ ಮತ್ತು ಅಲ್ಲಿಗೂ ಓಡಾಡ್ಕೊಂಡಿದ್ವಿ ಇವತ್ತಂತೂ. ಮಧ್ಯಾಹ್ನ ಟೈಮ್ ಈ ಥರ ಗೊಜ್ಜು ಕೂಸ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆನೇ ನಾನು ಟೊಮೊಟೊ, ಹಸಿರುಮೆಣಸಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಉಪ್ಪು ಅದೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಬಿಟ್ಟು ಕಿವ್ಚನ ಅಂತೇಳ್ಬಿಟ್ಟು ಎಲ್ಲ ಜೋಡಿಸಿದ್ದೆ. ಇನ್ನು ಅವರು ಬಂದ್ರಲ್ವ, ಇನ್ನು ನಮಗೆ ತಿನ್ನೋದಕ್ಕಾಗಲಿಲ್ಲ. ಇನ್ನು ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ಇನ್ನು ಕೆಲಸ ಎಲ್ಲ ಇತ್ತು, ಕೆಲಸ ಎಲ್ಲ ಮುಗಿಸಿ ಬಂದ್ವಿ. ಇನ್ನು ಬಂದಮೇಲೆ ಅವ್ರು ಬಂದ ತಕ್ಷಣ ಟಿಫನ್ ಮಾಡಿದರು, ಉಪ್ಪಿಟ್ಟು. ಇನ್ನು ಬಿಸಿ ಉಪ್ಪಿಟ್ಟು ಕೂಡ ಸ್ವಲ್ಪ ಕೊಟ್ಟಿದ್ದರು. ಇನ್ನು ಎಲ್ಲರೂ ಕೂಡ ನನಗೂ ನಮ್ಮ ಮನೆಯವ್ರಿಗೂ, ಗುಂಡನಿಗೂ ಮತ್ತು ಅವ್ರು ಎಷ್ಟು ಜನ ಬಂದರು ಅಷ್ಟು ಜನಕ್ಕೂ ಕೂಡ ಸೇರಿಸಿ ಅಡುಗೆ ಮಾಡಿದ್ರು ಅವರು. ಇನ್ನು ಅವರು ಟಿಫನ್ ಎಲ್ಲ ತಿಂದ್ಬಿಟ್ಟು ಇನ್ನು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಅವ್ರ ಪೂಜೆ ಮುಗಿಯೋಷ್ಟೊತ್ತಿಗೆ ತುಂಬ ಲೇಟ್ ಅಂತ ಹೇಳ್ಬಿಟ್ಟು ಇನ್ನು ಮನೆ ಹತ್ರ ಬಂದುಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಬೆಳಗ್ಗೆನೇ ಅನ್ನ ಮಾಡಿ ಗೊಜ್ಜಿಗೆಲ್ಲ ರೆಡಿ ಮಾಡಿದ್ದೆ. ಇನ್ನು ಗೊಜ್ಜು ಕೂಸ್ಕೊಂಡ್ಬಿಟ್ಟು ಸ್ವಲ್ಪ ಊಟ ಮಾಡಿಬಿಟ್ಟು ಮತ್ತು ಮನೆಯಲ್ಲಿ ಪಾತ್ರೆದೆಲ್ಲ ಸ್ವಲ್ಪ ಬೆಳಗ್ಗೆ ತೊಳೆದಿದ್ದೆಲ್ಲ ಹಂಗೆ ಇತ್ತು, ಜೋಡಿಸಿರಲಿಲ್ಲ. ಅದೆಲ್ಲ ಕೂಡ ಜೋಡಿಸ್ಕೊಂಡ್ಬಿಟ್ಟು ಏನೇನು ಕೆಲಸ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಇನ್ನು ಹಂಗೆ ಮತ್ತೆ ಅಲ್ಲಿಗೆ ಹೋಗೋದು ಮತ್ತು ಇಲ್ಲಿಗೆ ಬರೋದು, ಇದೇ ಆಯ್ತು. ಇವತ್ತು ಓಡಾಟನೇ ಜಾಸ್ತಿ ಆಯಿತು. ಇನ್ನು ಅವರು ಕೂಡ ನಮಗೆ ಬಟ್ಟೆ ಕೂಡ ತಂದಿದ್ದರು. ನನಗೂ ನಮ್ಮ ಮನೆಯವ್ರಿಗೂ ಮತ್ತು ಗುಂಡನಿಗೂ ಕೂಡ ಬಟ್ಟೆ ತಂದಿದ್ದರು. ಇನ್ನು ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ಶರ್ಟ್ ಪೀಸು, ಪ್ಯಾಂಟ್ ಪೀಸು. ನನಗೆ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಗುಂಡನಿಗೆ ಬಂದುಬಿಟ್ಟು ಪ್ಯಾಂಟು ಶರ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಅವರು ಹೇಳ್ಬೇಕಂದ್ರೆ ಜಾಸ್ತಿ ಕಾಟನ್ ಸ್ಯಾರಿನೇ ಉಡೋದು ಅನಿಸುತ್ತೆ. ಅವ್ರು ಉಟ್ಕೊಂಡಿರೋ ಸ್ಯಾರಿಗಳು ಕೂಡ ರೇಷ್ಮೆ ಥರನೇ ಕಾಟನ್ ಸೀರೆ ತುಂಬ ಚೆನ್ನಾಗಿತ್ತು. ಅವ್ರು ನೋಡಬೇಕು, ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಗೊತ್ತು ಪೂಜೆ ಮಾಡಬೇಕಾದ್ರೇನು. ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಎಲ್ಲರೂ ಕೂಡ ಚೆನ್ನಾಗಿ ನೋಡಿಕೊಂಡ್ರು, ನಾವು ಕೂಡ ಚೆನ್ನಾಗಿ ನೋಡ್ಕೊಂಡ್ವಿ. ಇನ್ನು ಏನು ಇರಲಿಲ್ಲ, ಸ್ವಲ್ಪ ಹೆಲ್ಪಿಂಗ್ ಅಂತಂದರೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇದ್ವು. ಅಂದರೆ ಎಲ್ಲ ಇಲ್ಲೇ ಭಟ್ರನ್ನ ಕರೆಸ್ಬಿಟ್ಟು ಇಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡಿಸ್ತಾಯಿದ್ರು. ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನಕ್ಕೆ. ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ಹಾಕ್ತಾಯಿದ್ವಲ್ಲ, ಹೋಗ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದು ಕೊಡ್ತಾಯಿದ್ದೆ. ಅವರೆಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡಬೇಕು, ಹೆಲ್ಪ್ ಮಾಡಬೇಕು. ಅವರು ಅಷ್ಟು ಮಾಡ್ತಾರೆ ಅಂದರೆ ನಾವು ಇಷ್ಟು ಮಾಡೋಕ್ಕಾಗಲ್ವ. ನಾವೇನು ಡೈಲಿ ಕೂಡ ಅವ್ರ ಮನೇಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಇನ್ನು ಅಪರೂಪ ಫಸ್ಟ್ ಟೈಮ್ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿ. ಎಲ್ಲರೂ ಎಲ್ಲ ಒಳ್ಳೆಯದಕ್ಕೆ ತಾನೇ ಮಾಡ್ತಾಯಿರೋದು. ನಾವಿದ್ದೀವಿ ಅಂದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಏನು ಕೂಡ ಅಂದ್ಕೊಳ್ದಿದ್ದಂಗೆ ಎಲ್ಲ ಕೆಲಸನೂ ಮಾಡಿಕೊಟ್ಟೆ, ಎಷ್ಟಾಗುತ್ತೆ ಅಷ್ಟು ಮಾಡಿಕೊಟ್ಟೆ ನಾನು. ಇನ್ನು ಮನೆಯವರು ಅಷ್ಟೇ, ಏನೇನು ಬೇಕು, ಕಾಯಿ ಆಗಲಿ, ಎಳ್ನೀರಾಗಲಿ ಮತ್ತು ಪ್ರತಿಯೊಂದು ಕೂಡ ಅವರು ಏನೇನು ಕೇಳ್ತಾರೋ ಎಲ್ಲ ಕೂಡ ತಂದು ಕೊಡೋದು, ಸ್ವಲ್ಪ ಹೆಲ್ಪ್ ಮಾಡೋದು ಎಲ್ಲ ಮಾಡಿದ್ವಿ. ಒಟ್ಟು ಟೋಟಲಿ ಇವತ್ತಿಬ್ಬರು ಕೂಡ ಫುಲ್ ಹೆಲ್ಪ್ ಮಾಡಿದ್ವಿ ಅವರಿಗೆ. ಇನ್ನು ಅವ್ರದ್ದು ಪೂಜೆ ಸ್ಟಾರ್ಟ್ ಆಗಿದೆ ಅಂತಂದರೆ ಅಂದಾಜು ಒಂದು 10 ಗಂಟೆ ಅನಿಸುತ್ತೆ. 10 ಗಂಟೆಯಿಂದ ನೈಟ್ 7:30, 8 ಗಂಟೆ ಹತ್ತತ್ರ ಆಗಿತ್ತು. ಅಲ್ಲಿವರೆಗೂ ಕೂಡ ಪೂಜೆ ಮಾಡ್ತಾನೇ ಇದ್ದರು. ಎಷ್ಟು ಪೂಜೆ ಅಂದರೆ ಭಯಂಕರ ಪೂಜೆ ಬಿಡಿ. ಅವ್ರ ವೇದಗಳು, ಮಂತ್ರಗಳು ಕೇಳ್ತಾ ಇದ್ರಂತೂ ನಮಗೇನು ಕೂಡ ಅರ್ಥ ಆಗೋದಿಲ್ಲ. ಸುಮ್ಮನೆ ನೋಡ್ತಾ ಇರ್ತಿದ್ವಿ. ಇನ್ನು ನೋಡಿ 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 ಸಾಕಾಗಿ ಮತ್ತೆ ಮನೆ ಹತ್ರ ಬರ್ತಾಯಿದ್ವಿ. ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ, ಇನ್ನು ಗಂಡ ಹೆಂಡತಿ ಅಂದರೆ ನಮ್ಮ ಓನರು ಮತ್ತು ಓನರ್ ಅವರು ಮಿಸ್ಸಸ್ ಕೂತ್ಕೊಂಡಿದ್ರು, ಅಕ್ಕ ಅಣ್ಣ ಅವರಿಬ್ಬರು ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ರಂತೂ ನಮಗೆ ನೋಡೋದಕ್ಕೆ ಒಂಥರ ಅನ್ನಿಸ್ತಾಯಿತ್ತು. ಅಷ್ಟೊತ್ತು ಏನಿಲ್ಲ ಅಂದರೂ ಕೂಡ ಒಂದು ಸತಿ ಪೂಜೆ ಕೂತ್ಕೊಂಡ್ರೆ 2 ಅವರ್, 2.5 ಅವರ್ ಅಂತೂ ಪಕ್ಕ ಆಗ್ತಾಯಿತ್ತು. 3 ಅವರ್ ಸಮೇತ ಪೂಜೆ ಆಗ್ತಾಯಿತ್ತು. ಅಷ್ಟರವರೆಗೂ ಕೂಡ ಎದ್ದೇಳ್ತಾನೆ ಇರಲಿಲ್ಲ ಅವರು, ಅಷ್ಟು ಪೂಜೆ. ಇನ್ನು ಪ್ರತಿಯೊಂದು ಈ ತೋಟಕ್ಕೆ ಸಂಬಂಧಪಟ್ಟಿರೋದು ಮತ್ತು
ಇದು ಹಾವಿಗೆ ಸಂಬಂಧಪಟ್ಟಿರೋದು, ಮತ್ತು ಇನ್ನು ಏನೇನೋ ಒಟ್ಟು ಪ್ರಾಣಿಗಳ್ದು ಅದು ಇದು ಸ್ವಲ್ಪ ಏನಾದರೂ ದೋಷ ಇದ್ದರೆ ಅದೆಲ್ಲ ಪರಿಹಾರ, ಮತ್ತು ತೋಟಕ್ಕೆಲ್ಲ ಒಳ್ಳೆಯದಾಗಬೇಕು, ಮತ್ತು ನೀರು ಬೋರ್ ಹಾಕ್ಸ್ಮೇಲೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬೀಳಬೇಕು ಅಂತ ಏನೇನೋ ಒಟ್ಟು ಪೂಜೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಫೈನಲಿ ಸಕ್ಕತ್ತು ಆಯಿತು ಪೂಜೆ ಮಾತ್ರ. ಇನ್ನು ನಮ್ಮಂಥವ್ರಿಗಂತೂ ಆ ಥರ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅಷ್ಟು ಇದಿರಬೇಕು. ಇನ್ನು ಪೂಜೆಗೆ ಏನಿಲ್ಲ ಅಂದರೂ ಕೂಡ ಲಕ್ಷಗಟ್ಟಲೆ ಖರ್ಚಾಗಿದೆ ಅನಿಸುತ್ತೆ. ಅವ್ರು ಪ್ರತಿಯೊಂದು ಐಟಮ್ ಕೂಡ ತಂದುಬಿಟ್ಟು ಎಲ್ಲ ಚೆನ್ನಾಗೇ ಮಾಡಿದ್ರು. ಇನ್ನು ಅಲ್ಲಿಗೆ ಹೋಗ್ತಾಯಿದ್ದೆ, ಮತ್ತು ಮನೆ ಹತ್ರನೂ ಬರ್ತಾಯಿದ್ದೆ. ಹೀಗೆ ಆಯಿತು ಇವತ್ತು ದಿನ ಕೂಡ. ಇನ್ನು ಮನೆಯಲ್ಲೂ ಕೂಡ ಪಾತ್ರೆ ಎಲ್ಲ ಹಂಗೆ ಇಟ್ಟೋಗಿದೆ ಬೆಳಗ್ಗೆ, ಮತ್ತು ಅವು ಕೂಡ ಬಂದು ತೊಳಿತಾ ಇದ್ದೀನಿ. ಇನ್ನು ತುಂಬ ಬಂಡವಾಳ ಹಾಕ್ತಾಯಿದ್ದಾರೆ ಇವಾಗ. ನೆಕ್ಸ್ಟ್ ಇದು ಪೂಜೆ ಆಯಿತು, ಪೂಜೆ ಮುಗಿದ ತಕ್ಷಣವೇ ಆಗಲೇ ಇನ್ನು ಬೋರ್ ಹಾಕ್ಸ್ಬೇಕು ಅಂತ ಕೂಡ ಇದ್ದಾರೆ. ಇನ್ನು ಬೋರ್ ಹಾಕ್ಸ್ಬಿಟ್ಟು ಹೆಂಗೋ ದೇವ್ರ ದಯದಿಂದ ಸ್ವಲ್ಪ ನೀರೊಂದು ಬಿದ್ದುಬಿಟ್ರೆ ನೆಕ್ಸ್ಟ್ ಬೇರೆ ಬೇರೆ ಬೆಳೆ ಎಲ್ಲ ಇಟ್ಕೊತಾರೆ. ಇವ್ರು ಬಂದುಬಿಟ್ಟು ಹೊಸ ಓನರು. ಇನ್ನು ಹಳೆ ಓನರ್ಗಂತೂ ಪಾಪ ಅವ್ರಿಗೆ ಯಾಕೋ ಮಾಡೋದಕ್ಕೆ ಆಗಲಿಲ್ಲ. ಯಾಕೋ ಒಂದಾದ್ಮೇಲೆ ಒಂದು ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಮೇ ಆಯಿತು. ಅದಕ್ಕೆ ಎಲ್ಲ ಕೂಡ ಕೈ ಬಿಟ್ಬಿಟ್ಟು ಇನ್ನು ಸುಮ್ಮನೆ ಸೇಲ್ಗಿಟ್ಟಿದ್ರು. ಸೇಲ್ಗಿಟ್ಟ ಫೈನಲಿ ಇವ್ರಿಗೆ ಬಂದಿದೆ. ನೋಡಬೇಕು ಇವರು ಕೂಡ ಎಷ್ಟು ದಿನ ನಡ್ಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಸೆಂಟ್ರಲ್ ಬಿಟ್ಟು ಹೋಗೋದು ಬೇಡ ಅಂತ ಬೇಡ್ಕೊಳ್ತೀನಿ ದೇವ್ರ ಹತ್ರ. ತುಂಬ ಚೆನ್ನಾಗಿದೆ ತೋಟ, ಕೈಗೆ ಬಂದಿರೋದು ಬೆಳೆ. ಆಗಲೇ ತೆಂಗಿನ ಮರ ಕೂಡ ಆಗಲೇ ಕಾಯಿ ಬಿಡ್ತಾ ಇದ್ದಾವೆ, ಸುಮಾರು ಕಾಯಿ ಬಿಡ್ತಾ ಇದ್ದಾವೆ. ಮತ್ತು ಅಡಿಕೆ ಗಿಡ ಅಷ್ಟೇ, ಅಡಿಕೆ ಕೂಡ ಹೊಡಿತಾ ಇದೆ. ಚೆನ್ನಾಗೇ ಬರ್ತಾಯಿದೆ ಬೆಳೆ. ಸ್ವಲ್ಪ ನೀರು ಮಳೆ ಚೆನ್ನಾಗಿ ಬಂದುಬಿಟ್ರಂತೂ ಏನೂ ಕೂಡ ತೊಂದರೆ ಇಲ್ಲ. ಆರಾಮಾಗಿ ಏನಾದರೂ ಸ್ವಲ್ಪ ಬೆಳೆ ಇಟ್ಬಿಟ್ಟು ನಡ್ಸ್ಕೊಂಡು ಹೋಗ್ಬೋದು. ಎಲ್ಲ ಕೂಡ ಇವ್ರ ಕೈಯಲ್ಲಿದೆ, ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಅವ್ರಿಗೆ ಸ್ವಲ್ಪ ಮಾವಿನಕಾಯಿ ಅವೆಲ್ಲ ಕಿತ್ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಕವರ್ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಮಾವಿನಕಾಯಿ ಅಂತೂ ತುಂಬ ಬಿಟ್ಬಿಟ್ಟಿದ್ದಾವೆ. ಇನ್ನು ನಾವಂತೂ ತಿನ್ನೋದಿಲ್ಲ ಏನಿಲ್ಲ. ಈ ಥರ ಬರ್ತಾ ಇರ್ತಾರಲ್ಲ ಅವಾಗವಾಗ, ಇನ್ನು ಬಂದ ತಕ್ಷಣ ಅವ್ರಿಗೆ ಎಲ್ಲ ಕೂಡ ಕಿತ್ತು ಕೊಟ್ಟು ಕಳಿಸ್ಬಿಡ್ತಾರೆ. ನಮ್ಮ ಮನೆಯವ್ರು ಇಟ್ಕೊಳ್ಳಲ್ಲ. ಇನ್ನು ಅವ್ರು ಬಂದ ತಕ್ಷಣ ಎಳ್ಳೀರು ಇರ್ತಾವಲ್ವ, ಎಳ್ಳೀರು ಅಷ್ಟೇ ಕೊಚ್ಚಿ ಕೊಡ್ತಾ ಇರ್ತಾರೆ. ನಾವು ಒಂದು ದಿನ ಕೂಡ ಗುಂಡ ಕೇಳಿದ್ರು ಕೂಡ ನಮ್ಮ ಮನೆಯವರು ಒಂದೊಂದು ಸತಿಗೆ ಏನು ಕೂಡ ಕೊಡೋದಿಲ್ಲ. ಇನ್ನು ನಾನು ಕೇಳಿದ್ರು ಕೂಡ ಬೇಡ ಸುಮ್ಮನಿರ್ರಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ನಮ್ಮ ಮನೆಯವರು ಪರ್ಫೆಕ್ಟಾಗಿ ನಿಯತ್ತಾಗಿ ಕೆಲಸ ಮಾಡ್ತಾಯಿರ್ತಾರೆ. ಅದೇ ಒಂಥರ ನಮ್ಗೆ ಆಶ್ಚರ್ಯ. ಈ ಥರ ಎಷ್ಟು ಜನ, ಕೆಲವು ಜನ ಇರೋದಕ್ಕೆ ಸಾಧ್ಯನೇ ಇಲ್ಲ ಈ ಥರ. ಅಷ್ಟು ಸಿನ್ಸಿಯರಾಗಿ ಇಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಏನೇ ವಸ್ತಾಗಲಿ ಅದಲ್ಲೇ ಇದ್ದರೂ ಕೂಡ ಅಲ್ಲೇ ಇರಲಿ ಬಿಡು, ಅದೇನಕ್ಕೆ ತೆಗಬೇಕು, ಅದಲ್ಲೇ ಇರಲಿ, ಯಾಕೆ ಮುಟ್ತೀಯಾ, ಮುಟ್ಬೇಡ, ಸುಮ್ಮನಿರು ಅಂತ ಹೇಳ್ತಾ ಇರ್ತಾರೆ. ಏನಾದರೂ ಇದು ಅಂದರೆ ಚಿಲಕೆ ಆಗಲಿ, ಗುದ್ಲಿ ಆಗಲಿ, ಮಚ್ಚಾಗಲಿ, ಏನೇ ಆಗಲಿ, ಪ್ರತಿಯೊಂದು ಐಟಮ್ ಆಗಲಿ, ಮುಂಚೆ ಕೂಡ ಅಷ್ಟೇ ಏನಾದರೂ ಒಂದು ವಸ್ತು ಇದೆ ಅಂತಂದರೆ ಅವನ್ನೆಲ್ಲ ಮುಟ್ಬೇಡ್ರಿ, ಯಾಕೆ ಮುಟ್ತೀರಾ ಅಂತ ಏನೋ ಒಂಥರ ಹೇಳ್ತಾಯಿದ್ರು ಅವರು. ಇನ್ನು ಎತ್ತೆತ್ತು ನೀಟಾಗೆಲ್ಲ ಜೋಡಿಸಿ ಇಡೋದು, ಮತ್ತು ಕೌಂಟಿಂಗ್ ಎಲ್ಲ ಮಾಡಿ ಇಡೋದು ಆ ಥರ. ಯಾಕೆಂದರೆ ಕೂಲರೆಲ್ಲ ಬರ್ತಿರ್ತಾರೆ ಹೋಗ್ತಿರ್ತಾರೆ ಕೆಲಸಕ್ಕೆ, ಹಂಗಾಗಿ ತುಂಬ ಹುಷಾರಾಗಿ ನೋಡ್ಕೊತಾ ಇರ್ತಾರೆ ನಮ್ಮ ಮನೆಯವ್ರು. ಏನೇ ಆಗಲಿ ಒಂದು ತುಂಡು ಸಮೇತ ಏನು ಕೂಡ ಈ ಕಡೆಯಿಂದ ಗೇಟಿಂದ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ, ಅಷ್ಟು ನೋಡ್ಕೊಂಡಿರ್ತಾರೆ. ಒಂದು ಕೆಬ್ಬಣ ಆಗಲಿ, ಏನೇ ಆಗಲಿ, ಒಂದು ವಸ್ತು ಆಗಲಿ ಅಸಲು ಈ ಕಡೆಯಿಂದ ಆ ಕಡೆಗೆ ಹೋಗದೇ ಇರೋ ಥರ ನೋಡ್ಕೊತಾರೆ. ಕೆಲವೊಂದು ಸತಿ ನಮ್ಮ ಮನೆಯವರನ್ನೇ ಕೂಲರ್ನ ಕರ್ಕೊಂಡೋಗಿ ಬಿಟ್ಟು ಮತ್ತೆ ಕರ್ಕೊಂಡು ಬರ್ತಿರ್ತಾರೆ. ಹಾಗೆ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅಟ್ಲೀಸ್ಟ್ ಈ ನಿಯತ್ತಿಗಾದರೂ ನಮಗೆ ದೇವರು ಒಳ್ಳೇದು ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಏನೋ ಗೊತ್ತಿಲ್ಲ ಹೆಂಗಾಗುತ್ತೋ ಮುಂದಕ್ಕೆ. ಇವತ್ತಂತೂ ಇನ್ನೂ ಪೂಜೆ ಎಲ್ಲ ಚೆನ್ನಾಗಾಯಿತು. ಇನ್ನು ಸ್ವಲ್ಪ ಸಾಂಬಾರು ಅದೆಲ್ಲ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಇನ್ನು ಅವ್ರ ಅಡುಗೆಗೆ ನಮ್ಮ ಅಡುಗೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್. ನಾವು ಮಾಡೋ ಅಡುಗೆಗೂ ಅವ್ರು ಮಾಡೋ ಅಡುಗೆಗೂ. ಅವರು ಬಂದುಬಿಟ್ಟು ಇನ್ನು ಬ್ರಾಹ್ಮಿಣ್ಸ್ ಅವರು. ಇನ್ನು ಬ್ರಾಹ್ಮಿಣ್ಸ್ ಅಡುಗೆ ಯಾವ ಥರ ಇರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ತುಂಬ ಜಾಸ್ತಿ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೇ ಮಾಡ್ತಾರೆ. ಬಟ್ ಸ್ವಲ್ಪ ಖಾರ ಇದೆಲ್ಲ ಕಡಿಮೆ ಇರುತ್ತೆ. ಇನ್ನು ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಅಲ್ವಾ, ಆದರೂ ಪರವಾಗಿಲ್ಲ. ಮತ್ತು ಎಲ್ರಿಗೂ ಕೂಡ ಅಡುಗೆ ಮಾಡಿದ್ರಲ್ವ. ಇನ್ನು ನಮಗೂ ಕೂಡ ಲಾಸ್ಟಿಗೆ ಅವರೆಲ್ಲ ಊಟ ಆದಮೇಲೆ ಇನ್ನು ನಮ್ಮದು ಕೂಡ ಊಟ ಮಾಡಿ ಬನ್ನಿ ಅಂತೇಳ್ಬಿಟ್ಟು ಕರೆಯೋಕ್ಕೆ ಬಂದಿದ್ದರು. ಇನ್ನು ನಾವು ಅಲ್ಲಿ ಊಟ ಮಾಡಲಿಲ್ಲ. ಇನ್ನು ಎಲ್ಲ ಕೂಡ ತೊಗೊಂಬಂದ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಹಾಕ್ಕೊಂಬಿಟ್ಟು ಇನ್ನೆಲ್ಲ ಕೂಡ ಸ್ವಲ್ಪ ಬಿಸಿಗಿಟ್ಟಿದ್ದೆ ಸಾಂಬಾರು ಅದೆಲ್ಲ ಕೂಡ. ಇನ್ನು ನನ್ನ ಮಗ ಅಂತೂ ತಿಂತಾನೆ ಇಲ್ಲ, ನೋಡ್ತಾ ಇರ್ಬೋದು. ಸಾಂಬಾರು ರೈಸ್ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ. ನನಗೆ ಸಾಂಬಾರು ಬೇಡ, ನನಗೆ ಅನ್ನ ಒಂದು ತಿನ್ನಿಸು ಅಂತ ಹಠ ಮಾಡ್ತಾ ಇದ್ದಾನೆ. ಇವನಿಗೆ ಊಟ ಮಾಡಿಸೋಷ್ಟೊತ್ತಿಗೆ ನಮಗೆ ತಲೆ ಕೆಟ್ಟೋಗುತ್ತೆ, ಅಷ್ಟು ಸತಾಯಿಸ್ತಾ ಇರ್ತಾನೆ. ಅವರಪ್ಪ ಇದ್ರಂತೂ ಸುಮ್ಮನೆ ಗದರಿಕೊಂಡ್ರೆ ಸಾಕು, ಸುಮ್ಮನೆ ಊಟ ಮಾಡ್ತಿರ್ತಾನೆ. ಅವರಪ್ಪಾಜಿ ಇಲ್ಲ ಅಂತಂದರೆ ನನ್ನ ಹತ್ರ ಅಂತೂ ಸಖತ್ತು ಖ್ಯಾತೆ ಮಾಡ್ತಾನೇ ಇರ್ತಾನೆ. ತಿನ್ನಪ್ಪ, ನೀನಿನ್ನ ಚಿಕ್ಕ ಹುಡುಗಲ್ಲ, ಕಲ್ತ್ಕೋಬೇಕು, ದೊಡ್ಡನಾಗಿದೆಯಾ ಅಂತಂದರೂ ಕೂಡ ನಾನೆಲ್ಲಿ ದೊಡ್ಡನಾಗಿದ್ದೀನಿ, ನಾನಿನ್ನ ಚಿಕ್ಕವನೇ, ನೀನೇ ತಿನ್ನಿಸ್ಬೇಕು ನನಗೆ ತಿನ್ನೋದಕ್ಕೆ ಬರಲ್ಲ, ನಾನು ತಿನ್ನೋಲ್ಲ ಅಂತ ಸುಮ್ಮನೆ ಏನೋ ಒಂಥರ ಮಾತಾಡ್ತಾ ಇರ್ತಾನೆ, ಹಠ ಮಾಡ್ತಾ ಇರ್ತಾನೆ.
ಅವರಪ್ಪ ಇರಲಿ ಮತ್ತು ತಿಂತೀಯಬೇಕು ಅಂದರೆ ಸಾಕು ಸುಮ್ಮನೆ ಆದಷ್ಟು ಎಷ್ಟು ಕೈಗೆ ಸಿಗುತ್ತೋ ಅಷ್ಟು ತೊಗೊಂಡು ಸುಮ್ಮನೆ ತಿಂತಾ ಇರ್ತಾನೆ. ಇನ್ನು ಅಂಗನವಾಡಿಗೆ ಹೋದ್ರಂತೂ ಆರಾಮಾಗಿ ಊಟ ಮಾಡ್ತಾನೆ ಅವನು ಒಬ್ಬನೇ. ಇನ್ನು ಮನೇಲಿರೋದ್ರಿಂದ ಸತಾಯಿಸ್ತಾ ಇರ್ತಾನೆ. ಇನ್ನು ಸ್ವಲ್ಪ ಅನ್ನ ಆಗಲಿ ಮತ್ತು ತಿಂಡಿ ಐಟಮ್ ಆಗಲಿ ಸ್ವಲ್ಪ ಕಡಿಮೆನೇ ಊಟ ಮಾಡೋದು. ಇನ್ನು ಮುದ್ದೆ ಮಾಡಿದ್ರಂತೂ ಅರ್ಧ ಮುದ್ದೆ ಪಕ್ಕ ತಿಂತಾನೆ ಅವನು, ಹೊಟ್ಟೆ ತುಂಬ ತಿಂತಾನೆ. ಮುದ್ದೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತಿರ್ತಾನೆ. ಇನ್ನು ಕೇಳ್ತಾನೆ ಇರ್ತಾನೆ ಯಾವಾಗಾದ್ರೂ ಅಮ್ಮ ಮುದ್ದೆ ಮಾಡು ಅಂತ ಹೇಳ್ಬಿಟ್ಟು. ಮುದ್ದೆ ಅಂದರೆ ಅಷ್ಟು ಇಷ್ಟ ಅವನಿಗೆ. ಹೇಳ್ಬೇಕಂದ್ರೆ ಅದೇ ಗಟ್ಟಿ ಮುಟ್ಟು ತಿನ್ನಿಸ್ಬೇಕು. ಇನ್ನು ಬೆಳಗ್ಗೆ ಸಾಯಂಕಾಲ 2 ಟೈಮು ಕೂಡ ಮುದ್ದೆ ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇವತ್ತು ಮನೆ ಪೂಜೆ ಇಟ್ಕೊಂಡಿರೋದ್ರಿಂದ ಮುದ್ದೆ ಮಾಡಲಿಲ್ಲ ನಾನು. ಡೈಲಿ ಸಾಯಂಕಾಲ ಮುದ್ದೆ ಕಂಪಲ್ಸರಿ ಮಾಡ್ತೀನಿ ನಾನು, ಮಿಸ್ ಮಾಡೋದೇ ಇಲ್ಲ. ಅದಕ್ಕೆ ಇವತ್ತು ಮಾತ್ರ ಮಿಸ್ ಆಗಿತ್ತು. ಇನ್ನು ಪೂಜೆ ನಡೀತಾನೆ ಇತ್ತು. ಟೈಮ್ ಬಂದುಬಿಟ್ಟು ಒಂದು 7:15 7:15 ಆಗಿತ್ತು ಅನಿಸುತ್ತೆ ಮತ್ತೆ ನಾನು ವೀಡಿಯೋ ಮಾಡಬೇಕಾದ್ರೆ. ಇನ್ನು ಗುಣನಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ನಾನು ಊಟ ಮಾಡಿ ಇನ್ನು ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಇದ್ವು. ಇನ್ನು ನಮ್ಮ ಮನೆಯವರು ಅಲ್ಲೇ ಇದ್ದರು. ಅದಕ್ಕಿನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಜೋಡಿಸಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ಟವ್ಗಿವು ಎಲ್ಲ ಒರೆಸ್ಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಎಲ್ಲ ಒರೆಸ್ಬಿಟ್ಟು ಇನ್ನು ನಾವು ಅಲ್ಲಿಗೆ ಮನೆ ಹತ್ರ ಹೋಗೋಷ್ಟೊತ್ತಿಗೆ ಒಂದು 8:15 ಆಯಿತು. ಅವ್ರದ್ದು ಪೂಜೆ ಎಲ್ಲ ಮುಗಿಸಿ ಮತ್ತೆ ಊಟ ಮಾಡಿ ಅವ್ರು ಹೊರಡೋಷ್ಟೊತ್ತಿಗೆ ನೈಟು ಕರೆಕ್ಟಾಗಿ 9 ಗಂಟೆ ಆಗಿತ್ತು. ಅವರಿಲ್ಲಿ ತೋಟ ಬಿಟ್ಟಾಗ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಂತೇಳ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಕಳಿಸ್ಬಿಟ್ಟು ಇನ್ನು ನಾವು ಮತ್ತೆ ಮಲಗೋಷ್ಟೊತ್ತಿಗೆ ನೈಟು ಒಂದು 10 ಗಂಟೆ 10:15 ಆಯ್ತು ಅನಿಸುತ್ತೆ. ಮತ್ತು ಅದೆಲ್ಲ ಹೋಮ ಅದೆಲ್ಲ ಮಾಡಿದ್ರಲ್ವ, ಅದೆಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ಮತ್ತೆ ಮನೆ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೈಟೇ ಎಲ್ಲ ಸ್ವಲ್ಪ ನೋಡಿಕೊಂಡು ಎಲ್ಲ ಇದು ಮಾಡೋಷ್ಟೊತ್ತಿಗೆ ಒಂದು 10 ಗಂಟೆ 10:15 ಆಯಿತು ಟೈಮು. ಹಿಂಗಿರುತ್ತೆ. ನಾವೊಂದು ತೋಟದಲ್ಲಿ ಕೆಲಸ ನೋಡ್ಕೊಂಡಿರ್ತೀವಿ ಅಂತಂದರೆ ಪ್ರತಿಯೊಂದು ಜವಾಬ್ದಾರಿ ಕೂಡ ನೋಡ್ಕೋಬೇಕಾಗುತ್ತೆ. ಸ್ವಂತ ನಮ್ಮದೇ ನಾವೇ ಮಾಡಿಸ್ತಿದ್ವಿ, ನಮ್ಮದೇ ಅನ್ನೋ ಥರ ನಾವು ಆ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್.